ಸೆಪ್ಟೆಂಬರ್ 1ರಿಂದ ಬಿಜೆಪಿ ಪಾದಯಾತ್ರೆಗೆ ಒಂದು ರೂಟ್ ಮ್ಯಾಪ್ ಹಾಕೊಂಡಿತ್ತು. ಆದರೆ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಬಿಜೆಪಿಯ ಪಾದಯಾತ್ರೆಯ ರೂಟ್ ಮ್ಯಾಪಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ರೂಟ್ ಮ್ಯಾಪ್ ಬದಲಾವಣೆಯ ಬಗ್ಗೆ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ರೂಟ್ ಮ್ಯಾಪ್ ಅಂತಿಮಗೊಂಡಿದೆ. ಬಟ್ ಇದರಲ್ಲಿ ಈ ರಾಯಚೂರಿನಿಂದ ಲಿಂಗಸಗೂರಿನಿಂದ ಪಾದಯಾತ್ರೆ ಆರಂಭ ಆಗುತ್ತಂತೆ. ಅಲ್ಲಿಂದ ನೇರವಾಗಿ ಸಾಗಿ ಲಿಂಗಸಗೂರಿನಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿಗೆ ಬಂದು ಸಂಡೂರು ಮೂಲಕ ಬಳ್ಳಾರಿಗೆ ಸೆಪ್ಟೆಂಬರ್ 1ರಿಂದ ಆರಂಭವಾಗಿ ಈ ಪಾದಯಾತ್ರೆ ಸೆಪ್ಟೆಂಬರ್ 10ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಒಂದು ಬೃಹತ್ ಸಮಾರೋಪ ಸಮಾರಂಭ ಆಗುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ಸು ಎಲ್ಲವೂ ಹಾಗೆ ಇತ್ತು, ಬಟ್ ಒಂದಿಷ್ಟು ಲೊಕೇಶನ್ಸ್ಗಳನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಬಳ್ಳಾರಿಯಲ್ಲೇ ಇದರ ಸಮಾರೋಪ ಸಮಾರಂಭ ಆಗುತ್ತೆ. JDS ನಾಯಕರು ಕೂಡ ಸಾಥ್ ಕೊಡ್ತಾರೆ, ಕೇಂದ್ರದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಬಿಜೆಪಿ ಹೇಳಿಕೊಂಡಿತ್ತು. ಆವಾಗ ಬದಲಾವಣೆಯ ವಿಚಾರವಾಗಿ ಇವತ್ತು ಬಿಜೆಪಿಯ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂಥ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುಡ್ಸೋರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು ಕೂಡ ಫೈನಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 175 ಕಿಲೋಮೀಟರ್ ಪಾದಯಾತ್ರೆ ಇದಾಗಿರುತ್ತೆ. ಸೊ ಹಾಗಾಗಿ ಕೊನೆಯಾಗಿ 9ನೇ ತಾರೀಕು ಅಥವಾ 10ನೇ ತಾರೀಕು ಸಮಾರೋಪ ಮಾಡುವಂಥ ಒಂದು ವಿಷಯ ಒಂದು ನಾಳೆ ನಡೆದ್ರಲ್ಲಿ ನಮಗೆ ಆ ರೂಟ್ ಬಗ್ಗೆ ಅಂದರೆ ಡಿಸ್ಟೆನ್ಸ್ ಎಲ್ಲೂ ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಮಾರೋಪ 9 ಅಥವಾ 10 ಇರ್ಬೋದು, ಡೇಟ್ ಫೈನಲ್. ಇವತ್ತು ಮೊದಲೊಂದು ರೂಟ್ ಮ್ಯಾಪ್ ಫೈನಲ್ ಆಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.